ಮಿತ್ರರೇ ನಮಸ್ಕಾರ. ಮಿತ್ರರೇ, ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ರಚನೆ ಆದರೂ ಕೂಡ ಅಲ್ಲಿನ ರಾಜಕೀಯ ಹೈಡ್ರಾಮಾ ಮಾತ್ರ ನಿಂತಿಲ್ಲ, ಈಗಲೂ ಕೂಡ ಮುಂದುವರೆದಿದೆ. ವಿಜಯ್ಗೆ ಸರ್ಕಾರ ರಚನೆ ಆಗ್ತಿದ್ದಂತೆ ಬಹಳ ದೊಡ್ಡ ಖುಷಿ ಸುದ್ದಿ ಸಿಕ್ಕಿದೆ. ನಿನ್ನೆ ಅವ್ರಿಗೆ ಸ್ವಲ್ಪ ಟೆನ್ಷನ್ ಆಗಿತ್ತು, ಯಾಕೆಂದ್ರೆ VCK ಮತ್ತು ಎಡಪಕ್ಷಗಳೆಲ್ಲ ವಿಜಯ್ರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ವು. ಆದ್ರೆ ಇವತ್ತಾದಂತಹ ಬೆಳವಣಿಗೆ ಇದೆಯಲ್ಲ, ಇದು ವಿಜಯ್ಗೆ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಅದೇನಪ್ಪ ಅಂತಹ ಬೆಳವಣಿಗೆ ಕೇಳಿದ್ರೆ, ಅಣ್ಣಾ DMK ವಿಭಜನೆಗೊಂಡಿದೆ. ಜೊತೆಗೆ ಅಣ್ಣಾ DMKಯ ನಾಯಕರು ನಾವು NDA ಮಿತ್ರಕೂಟಕ್ಕೆ ಗುಡ್ ಬೈ ಹೇಳಿದೀವಿ, ಅಂದ್ರೆ BJPಗೂ ನಮಗೂ ಸಂಬಂಧ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಅಣ್ಣಾ DMK ಪಕ್ಷದ ದೊಡ್ಡ ನಾಯಕ ವಿಜಯ್ ಸರ್ಕಾರಕ್ಕೆ ಬೆಂಬಲವನ್ನ ಕೂಡ ಘೋಷಣೆ ಮಾಡಿದ್ದಾರೆ. ವಿಜಯ್ಗೆ ಜನಾದೇಶ ಇದೆ, ಹೀಗಾಗಿ ನಾವು ಅವರಿಗೆ ಬೆಂಬಲಿಸ್ತಾ ಇದೀವಿ ಅಂತ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಮಿತ್ರರೇ, ನಾಳೆ ವಿಜಯ್ ಬಹುಮತ ಸಾಬೀತುಪಡಿಸಬೇಕಾಗಿತ್ತು. ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ, ಯಾಕೆಂದ್ರೆ DMK ಮಿತ್ರ ಪಕ್ಷಗಳಿಂದ ಅವರು ಬೆಂಬಲವನ್ನ ಪಡೆದುಕೊಂಡಿರೋದು. ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ? ಈಗೇನೋ ಜಸ್ಟ್ ಪಾಸ್ ಆದರೂ ಕೂಡ ಮುಂದೇನಾಗುತ್ತೆ, 2 ತಿಂಗಳಲ್ಲಿ ಇವರು ತಿರುಗಿ ಬೀಳ್ತಾರ, ಈ ಎಲ್ಲ ಆತಂಕದಲ್ಲಿ ವಿಜಯ್ ಇದ್ರು. ಆದರೆ ಈಗ ಅಣ್ಣಾ DMKಯಲ್ಲಾದಂತಹ ಬೆಳವಣಿಗೆ ಇದೆಯಲ್ಲ, ವಿಜಯ್ಗೆ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಮಿತ್ರರೇ, ಹಾಗಾದ್ರೆ ಏನೇನಾಗಿದೆ ಇದರಿಂದ? ತಮಿಳುನಾಡಿನ NDA ಕತೆ ಏನಾಗುತ್ತೆ? BJP ನಿಜವಾಗ್ಲೂ ಕೂಡ ತಮಿಳುನಾಡಿನಲ್ಲಿ ಮುಗ್ಗರಿಸಿ ಬಿತ್ತಾ ಅಥವಾ ಇದರಿಂದ ಲಾಭ ಆಗತ್ತಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆ ತಮಿಳುನಾಡು ರಿಸಲ್ಟ್ ಬಂದ ದಿನವೇ ಹೇಳಿದ್ದೆ, CV ಷಣ್ಮುಗಂ ನೇತೃತ್ವದಲ್ಲಿ ತಮಿಳುನಾಡಿನಲ್ಲಿ AIDMK ವಿಭಜನೆ ಆಗುವಂಥ ಸಾಧ್ಯತೆ ಇದೆ ಅಂತ. ಆ ರೀತಿಯ ಬೆಳವಣಿಗೆಗಳು ನಡೀತಾ ಇದ್ವು. ಈಗ ಆ ವಿಭಜನೆ ಆಗೋಗಿದೆ. ಸದ್ಯ ಅಣ್ಣಾ DMK ವಿಭಜನೆ ಒಳಗೊಳಗೆ ಆಗಿರುವಂತಹದ್ದಲ್ಲ, ಬಹಿರಂಗಗೊಂಡಿದೆ. ಅದು ಹೇಗೆ ಕೇಳಿದ್ರೆ, ನಿನ್ನೆ ವಿಧಾನಸಭೆಯಲ್ಲಿ ಶಾಸಕರಿಗೆ ಪ್ರಮಾಣ ವಚನವನ್ನ ಅಲ್ಲಿ ಪ್ರೋ ಟೈಮ್ ಸ್ಪೀಕರ್ ಬೋಧಿಸ್ತಾ ಇದ್ರು. ಈ ಸಂದರ್ಭದಲ್ಲಿ AIDMK ನಾಯಕನಾಗಿರುವಂತಹ ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದಲ್ಲಿ ಒಂದು ಶಾಸಕರ ಗುಂಪು ಬರುತ್ತೆ. ಆ ಗುಂಪು ಒಂದು ಲೆಟರ್ ಅನ್ನ ಸ್ಪೀಕರ್ಗೆ ಸಲ್ಲಿಕೆ ಮಾಡುತ್ತೆ. ಅದರಲ್ಲಿ ಏನ್ ಕ್ಲೈಮ್ ಮಾಡಲಾಗುತ್ತೆ ಅಂತಂದ್ರೆ, ಎಡಪ್ಪಾಡಿ ಪಳನಿಸ್ವಾಮಿ AIDMKಯ ನಾಯಕ, ಹೀಗಾಗಿ ಅವರಿಗೆ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನವನ್ನ ಕೊಡಬೇಕು. ಜೊತೆಗೆ ತಳವಾಯಿ ಸುಂದರಂ ಅವರನ್ನ ಚೀಫ್ ವಿಪ್ ಅಂದ್ರೆ ಮುಖ್ಯ ಸಚೇತಕರನ್ನಾಗಿ ನೇಮಕ ಮಾಡಬೇಕು ಅಂತ ಸ್ಪೀಕರ್ಗೆ ಅವರೊಂದು ಪತ್ರ ಕೊಡ್ತಾರೆ. ಮಿತ್ರರೇ, ಇದಾದ ಕೆಲವೇ ನಿಮಿಷಗಳಲ್ಲಿ ವೇಲುಮಣಿ ಟೀಮ್ ಕೂಡ ವಿಧಾನಸಭೆಯನ್ನು ಪ್ರವೇಶ ಮಾಡುತ್ತೆ. ಆ ವೇಲುಮಣಿ ಟೀಮ್ನಿಂದ ಒಂದು ಪತ್ರ ಸಲ್ಲಿಕೆ ಆಗುತ್ತೆ. ಅವರು ಕ್ಲೈಮ್ ಮಾಡ್ತಾರೆ, ವೇಲುಮಣಿ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಘೋಷಣೆ ಮಾಡಬೇಕು, C ವಿಜಯ್ ಭಾಸ್ಕರ್ ಅವರನ್ನ ಚೀಫ್ ವಿಪ್ ಆಗಿ ನೇಮಕ ಮಾಡಬೇಕು, ಹಾಗೆ ಷಣ್ಮುಗಂ ಅವರಿಗೆ ಫ್ಲೋರ್ ಲೀಡರ್ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಅವರೊಂದು ಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಹೀಗಾಗಿ ಸ್ಪೀಕರ್ಗೆ ಗೊಂದಲ ಆಗುತ್ತೆ, ಈ ಬಗ್ಗೆ ಯಾವುದೇ ತೀರ್ಮಾನ ಮಾಡೋದಿಲ್ಲ. ಯಾಕೆಂದ್ರೆ ಇಬ್ಬರೂ ಕೂಡ ಸಲ್ಲಿಕೆ ಮಾಡಿರೋದ್ರಿಂದ ಯಾರು ಅಣ್ಣಾ DMKಯ ನಿಜವಾದ ಶಾಸಕಾಂಗ ಪಕ್ಷದ ನಾಯಕ, ಯಾರು ಚೀಫ್ ವಿಪ್, ಇದರ ಬಗ್ಗೆ ಸ್ಪಷ್ಟ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗದ ಕಾರಣದಿಂದಾಗಿ ಸ್ಪೀಕರ್ ಆ ಬಗ್ಗೆ ತೀರ್ಮಾನ ಕೈಗೊಂಡಿಲ್ಲ. ಆದರೆ ಇದರಿಂದ ಗೊತ್ತಾಗಿದ್ದೇನು, ಅಣ್ಣಾ DMK ಸ್ಪಷ್ಟವಾಗಿ ವಿಭಜನೆಗೊಂಡಿದೆ. ಒಂದು ಕಡೆ ಎಡಪ್ಪಾಡಿ ಪಳನಿಸ್ವಾಮಿ ಇದ್ರೆ, ಇನ್ನೊಂದು ಕಡೆ ವೇಲುಮಣಿ ಮತ್ತು CV ಷಣ್ಮುಗಂ ನೇತೃತ್ವದ ಇನ್ನೊಂದು ಟೀಮ್ ಇದೆ. ಈ ವಿಚಾರ ಜಗಜ್ಜಾಹೀರಾಗುತ್ತೆ. ಇಷ್ಟು ದಿನ ಅಣ್ಣಾ DMKಯಲ್ಲಿ ವಿಭಜನೆ ಆಗ್ತಾ ಇದೆ, 30 ಜನ ಶಾಸಕರಿದ್ದಾರೆ, 32 ಜನ ಶಾಸಕರಿದ್ದಾರೆ, ರೆಬಲ್ ಟೀಮ್ ಇದೆ, ಹೀಗೆಲ್ಲ ಚರ್ಚೆ ಆಗ್ತಾ ಇತ್ತು. ಅಧಿಕೃತವಾಗಿ ಹೊರಗೆ ಬಂದಿರಲಿಲ್ಲ. ಆದರೆ ಈ ಬೆಳವಣಿಗೆ ಬಳಿಕ ಇದು ಎಲ್ಲರಿಗೂ ಗೊತ್ತಾಗುವಂತಾಗತ್ತೆ. ಸದ್ಯ ಈ ವೇಲುಮಣಿ ಮತ್ತು CV ಷಣ್ಮುಗಂ ನೇತೃತ್ವದ ಟೀಮ್ಗೆ ಸಮಸ್ಯೆ ಆಗಿರೋದೇನು ಕೇಳಿದ್ರೆ, ಅಣ್ಣಾ DMKಯ ಕಂಪ್ಲೀಟ್ ಅಧಿಕಾರವನ್ನು ಟೇಕ್ ಓವರ್ ಮಾಡೋದಕ್ಕೆ ಅವರಿಗೆ 32 ಶಾಸಕರ ಬೆಂಬಲ ಬೇಕು. ಅಂದ್ರೆ ಪಕ್ಷದ ಕಂಟ್ರೋಲ್ ಅನ್ನ ಪಡೆದುಕೊಳ್ಳೋದಕ್ಕೆ 3/2 ಶಾಸಕರ ಬೆಂಬಲ ಈ ಟೀಮ್ಗೆ ಸಿಕ್ಕಿದ್ದೆ ಆದ್ರೆ ಇಡೀ ಪಕ್ಷ ಅವ್ರ ಕೈಗೆ ಹೋಗ್ಬಿಡುತ್ತೆ. ಅವರು ಯಾರನ್ನ ಬೇಕಾದ್ರೂ ನಾಯಕನನ್ನಾಗಿ ನೇಮಿಸಿಕೊಳ್ಳಬಹುದು, ಅವರು ಯಾರಿಗೆ ಬೇಕಾದ್ರೂ ಬೆಂಬಲ ಕೊಡಬಹುದು. ಆದ್ರೆ ಈ ವೇಲುಮಣಿ ಮತ್ತು CV ಷಣ್ಮುಗಂ ನೇತೃತ್ವದ ಟೀಮ್ಗೆ ಸದ್ಯ 30 ಶಾಸಕರ ಬೆಂಬಲ ಸಿಕ್ಕಿದೆ. ಇನ್ನುಳಿದಂತಹ 17 ಶಾಸಕರು ಎಡಪ್ಪಾಡಿ ಪಳನಿಸ್ವಾಮಿ ಅವರ ಟೀಮ್ ನಲ್ಲಿದ್ದಾರೆ. ಅವರು ಪಳನಿಸ್ವಾಮಿಗೆ ನಿಷ್ಠೆ ತೋರಿಸ್ತಾ ಇದ್ದಾರೆ. ಪಳನಿಸ್ವಾಮಿ ಅವರು ಜನರಲ್ ಸೆಕ್ರೆಟರಿ ಆಗಿದ್ದಾರೆ, ಅವರೇ ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಅಂತ ಅವರು ಹೇಳ್ತಾ ಇದ್ದಾರೆ. ಒಂದು ವೇಳೆ ಎಡಪ್ಪಾಡಿ ಪಳನಿಸ್ವಾಮಿ ಟೀಮ್ ನಲ್ಲಿರುವಂತಹ 17 ಶಾಸಕರ ಪೈಕಿ ಇಬ್ಬರೇನಾದರೂ ನಿಷ್ಠೆಯನ್ನ ಬದಲಿಸಿದ್ದೇ ಆದ್ರೆ, CV ಷಣ್ಮುಗಂ ಟೀಮ್ಗೆ ಬಂದಿದ್ದೇ ಆದ್ರೆ, ನಿಜವಾದ ಅಧಿಕೃತ ಅಣ್ಣಾ DMK ಪಕ್ಷ CV ಷಣ್ಮುಗಂ ಮತ್ತು ವೇಲುಮಣಿ ಟೀಮ್ ಕೈಗೆ ಸಿಕ್ಬಿಡುತ್ತೆ. ಎಡಪ್ಪಾಡಿ ಪಳನಿಸ್ವಾಮಿ ಕಂಪ್ಲೀಟ್ ಆಗಿ ಮೂಲೆ ಗುಂಪಾಗ್ತಾರೆ. ಮಿತ್ರರೇ, ನಿನ್ನೆ ಆದಂತಹ ಈ ಬೆಳವಣಿಗೆ ಇವತ್ತು ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಎನ್ನುವಂತಹ ಕುತೂಹಲ ಇತ್ತು. ಆ ಕುತೂಹಲಕ್ಕೆ CV ಷಣ್ಮುಗಂ ತೆರೆ ಎಳೆದಿದ್ದಾರೆ. ಇವತ್ತು ಮಾಧ್ಯಮದ ಮುಂದೆ ಬಂದಂತಹ CV ಷಣ್ಮುಗಂ ಸ್ಪಷ್ಟವಾಗಿ ಹೇಳಿದ್ದಾರೆ, ಇವತ್ತು ತಮಿಳುನಾಡಿನ ಜನ TVKಗೆ ಬೆಂಬಲ ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಜೋಸೆಫ್ ವಿಜಯ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಜನ ತೀರ್ಮಾನ ಮಾಡಿ ವೋಟ್ ಹಾಕಿದ್ದಾರೆ. ಅಂತಹ ಜನಾದೇಶವನ್ನು ನಾವು ಧಿಕ್ಕರಿಸಬಾರದು, ಹೀಗಾಗಿ ನಾವು TVKಗೆ ಬೆಂಬಲ ಕೊಡ್ತಾ ಇದ್ದೀವಿ.
ಹಾಗೆ ಸಿ ವಿ ಷಣ್ಮುಗಂ ಮುಂದುವರೆದು ಹೇಳ್ತಾರೆ, ನಾವಿವತ್ತು ಯಾವುದೇ ಮೈತ್ರಿಕೂಟದಲ್ಲಿಲ್ಲ. ಅದರ ಅರ್ಥ ಏನು ಕೇಳಿದ್ರೆ ಅಣ್ಣಾ DMK NDAದಿಂದ ಹೊರಗೆ ಬಂದಿದೆ, ನಾವು ಸ್ವತಂತ್ರ ಆಗಿದ್ದೀವಿ ಅನ್ನೋದನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಎರಡನೇದಾಗಿ DMK ಜೊತೆಗೆ ಸರ್ಕಾರ ರಚಿಸುವಂತಹ ಕಸರತ್ತು ನಡೆದಿತ್ತು, ಅದು ಅಣ್ಣಾ DMKಯನ್ನು ಬಲಿ ಕೊಟ್ಟಂತೆ. ನಾವು 53 ವರ್ಷಗಳಿಂದ DMK ವಿರುದ್ಧವಾಗಿ ರಾಜಕಾರಣ ಮಾಡಿಕೊಂಡು ಬಂದಿದ್ದೀವಿ. ಈಗ ಅಂತಹ DMK ಜೊತೆಗೆ ಕೈ ಜೋಡಿಸಿ ಸರ್ಕಾರ ಮಾಡಿದ್ದೇ ಆದರೆ ನಾವು ರಾಜಿ ಆದಂತಾಗತ್ತೆ, ನಮ್ಮನ್ನು ಜನ ಒಪ್ಪೋದಿಲ್ಲ. ಹೀಗಾಗಿ ನಾವು TVK ಜೊತೆಗೆ ಹೋಗೋದಕ್ಕೆ ನಿರ್ಧಾರ ಮಾಡಿದೀವಿ ಅಂತ ಸಿ ವಿ ಷಣ್ಮುಗಂ ಓಪನ್ ಆಗಿ ಮಾಧ್ಯಮದ ಮುಂದೆ ಘೋಷಣೆ ಮಾಡ್ತಾರೆ. ಇದು ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ ಬಹಳ ದೊಡ್ಡ ಹಿನ್ನಡೆ. ಯಾಕೆ ಗೊತ್ತಾ? ಚೀಫ್ ವಿಪ್ ನೇಮಕ ಆಗದೇ ಇದ್ರೆ ಯಾವುದೇ ರೀತಿಯಲ್ಲೂ ಅವರು ತೀರ್ಮಾನ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಯಾರಿಗೂ ವಿಪ್ ಜಾರಿ ಮಾಡೋದಕ್ಕಾಗೋದಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಮೇ 13 ಅಂದ್ರೆ ನಾಳೆ ದಿನ ಜೋಸೆಫ್ ವಿಜಯ್ ಅವರು ವಿಶ್ವಾಸಮತ ಯಾಚನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಸಿ ವಿ ಷಣ್ಮುಗಂ ಮತ್ತು ವೇಲುಮಣಿ ಟೀಮ್ ಏನಿದೆ, ಇವರು ವಿಜಯ್ ಅವರಿಗೆ ಬೆಂಬಲ ಸೂಚಿಸಿ ಅವರ ಪರವಾಗಿ ಕೈ ಎತ್ತಿದ್ದೇ ಆದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳೋದಕ್ಕಾಗೋದಿಲ್ಲ. ಈ ಬೆಳವಣಿಗೆಯಿಂದ ಒಂದು ಸ್ಪಷ್ಟ ಆಗ್ತಿರೋದೇನು ಕೇಳಿದ್ರೆ, ಇವತ್ತು ಅಣ್ಣಾ DMK ಸ್ಪಷ್ಟವಾಗಿ ವಿಭಜನೆಗೊಂಡಿದೆ. ಎಡಪ್ಪಾಡಿ ಪಳನಿಸ್ವಾಮಿ ಪಕ್ಷದ ಮೇಲಿನ ಹಿಡಿತವನ್ನ ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ ಎನ್ನುವಂಥದ್ದು ಜಗಜ್ಜಾಹೀರಾಗಿದೆ. ಇದರ ಜೊತೆಗೆ ಸದ್ಯ ಇರುವಂತಹ ಮಾಹಿತಿ ಏನು ಕೇಳಿದ್ರೆ, ಈ ಸಿ ವಿ ಷಣ್ಮುಗಂ ನೇತೃತ್ವದ ಟೀಮ್ ಇದೆಯಲ್ಲ, ಇವರು ಪಕ್ಷದ ಕಂಟ್ರೋಲ್ ಅನ್ನ ಈಸಿಯಾಗಿ ತನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಸದ್ಯ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಜನರಲ್ ಸೆಕ್ರೆಟರಿ ಆಗಿದ್ದಾರಲ್ಲ, ಅವರನ್ನ ಆ ಹುದ್ದೆಯಿಂದ ಇಳಿಸಿದ್ದೇ ಆದ್ರೆ ಪಕ್ಷ ಸಹಜವಾಗಿ ತಮ್ಮ ಕಂಟ್ರೋಲ್ಗೆ ಬರುತ್ತೆ, ಪಕ್ಷ ವಿಭಜನೆಯ ಅವಶ್ಯಕತೆಯೇ ಇಲ್ಲ. ಹೀಗಂತ ಕೂಡ ಅವರೊಂದು ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಅದಕ್ಕೋಸ್ಕರವಾಗಿ ಸಿ ವಿ ಷಣ್ಮುಗಂ ಜನರಲ್ ಬಾಡಿ ಮೀಟಿಂಗ್ ಅನ್ನ ಕರೆಯೋದಕ್ಕೆ ಒತ್ತಾಯ ಮಾಡಿದ್ದಾರೆ. ಅಂದ್ರೆ ಪಕ್ಷಕ್ಕೆ ಪದೇ ಪದೇ ಹಿನ್ನಡೆ ಆಗ್ತಾ ಇದೆ, ಹೀಗಾಗಿ ನಾಯಕತ್ವದ ಬದಲಾವಣೆ ಆಗಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಕೂಡ ಮುಂದಿಟ್ಟಿದ್ದಾರಂತೆ. ಇದರಿಂದ ತಮಿಳುನಾಡಿನ ರಾಜಕೀಯದ ಮೇಲೆ ಏನೆಲ್ಲ ಪರಿಣಾಮ ಆಗುತ್ತೆ ಕೇಳಿದ್ರೆ, ವಿಜಯ್ ಸರ್ಕಾರ ನಿಟ್ಟುಸಿರು ಬಿಡಬಹುದು. ಯಾಕೆ ಅಂತಂದ್ರೆ ವಿಜಯ್ಗೆ ಬಹಳ ದೊಡ್ಡ ಅನುಮಾನ ಇತ್ತು. ಈಗ ಅವರ ಬಳಿಯಲ್ಲಿರುವಂತಹದ್ದು ಕೇವಲ 112 ಶಾಸಕರು ಮಾತ್ರ. ಅಂದ್ರೆ ವಿಜಯ್ ಅವರ 107 ಪ್ಲಸ್ ಕಾಂಗ್ರೆಸ್ನ 5 ಸದಸ್ಯರು. ಉಳಿದಂತೆ ಎಡಪಕ್ಷದ 4 ಜನ ಮತ್ತು ವಿಸಿಕೆಯ 2 ಇದ್ದಾರಲ್ಲ, ಅವರು ಬಾಹ್ಯ ಬೆಂಬಲ ಕೊಟ್ಟಿದ್ದಾರೆ. ಅವರ ನಿಷ್ಠೆ ಏನೇ ಇದ್ರೂ ಕೂಡ DMKಗೆ. ಇಂತಹ ಸನ್ನಿವೇಶದಲ್ಲಿ ಅಣ್ಣಾ DMK ಬಹಳ ಯುನೈಟ್ ಆಗಿ ವಿಪಕ್ಷದಲ್ಲಿ ಕೂತಿದ್ದೇ ಆದ್ರೆ ಯಾವಾಗ ಬೇಕಾದರೂ DMK ಜೊತೆಗೆ ಅವರು ಕೈ ಜೋಡಿಸಬಹುದು, ಅವರೊಂದು ಸರ್ಕಾರ ರಚಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಬಹುದು, ಅಂದ್ರೆ ವಿಜಯ್ ಸರ್ಕಾರವನ್ನು ಬೀಳಿಸಬಹುದು ಅನ್ನುವಂತಹ ಆತಂಕ ಜೋಸೆಫ್ ವಿಜಯ್ಗೆ ಸದಾ ಇರ್ತಾ ಇತ್ತು. ಜೊತೆಗೆ ಈ ಬಾಲಂಗೋಚಿಗಳನ್ನೆಲ್ಲ ಇಟ್ಕೊಂಡು ಸರ್ಕಾರ ಮುನ್ನಡೆಸೋದಕ್ಕೆ ಸಾಧ್ಯ ಇಲ್ಲ. ವಿಸಿಕೆ ಮತ್ತು ಎಡಪಕ್ಷಗಳು ಬಾಹ್ಯ ಬೆಂಬಲ ಕೊಟ್ಟಿದ್ದಾರೆ. ಅವರು ಸರ್ಕಾರದಲ್ಲಿ ಭಾಗಿಯೇ ಆಗಿರೋದಿಲ್ಲ, ಅಂದ್ರೆ ಮಂತ್ರಿಗಿರಿ ತೆಗೆದುಕೊಂಡಿರೋದಿಲ್ಲ. ಯಾವಾಗ ಬೇಕಾದರೂ ಅವರು ನಿಷ್ಠೆ ಬದಲಾಯಿಸಬಹುದು. ಒಂದು ವೇಳೆ ಸರ್ಕಾರ ನಡೆಯೋದಕ್ಕೆ ಬಿಟ್ಟಿದ್ರಪ್ಪ, ಆದರೂ ಸಹ ಅವರು ಪದೇ ಪದೇ ಸರ್ಕಾರಕ್ಕೆ ಮುಜುಗರ ತರುವಂತಹ ಕೆಲಸ ಮಾಡ್ತಾ ಇರ್ತಾರೆ. ಆರಂಭದಲ್ಲೇ ನಿಮಗೆ ಹೇಳಿದ್ದೆ ನಾನು, ಒಂದೇ ಮಾತರಂ ವಿಚಾರದಲ್ಲಿ ಎಡಪಕ್ಷಗಳು ಕೂಡ ತಿರುಗಿ ಬಿದ್ದಿದ್ವು, ಜೊತೆಗೆ ವಿಸಿಕೆಯು ಕೂಡ ವಿಜಯ್ರನ್ನ ಪ್ರಶ್ನೆ ಮಾಡಿತ್ತು. ಇಂತಹ ಘಟನೆ ಪದೇ ಪದೇ ಆಗ್ತಾ ಇದ್ರೆ ಜೋಸೆಫ್ ವಿಜಯ್ ಒಬ್ಬ ಪವರ್ಫುಲ್ ಸಿಎಂನಂತೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಅವರೇನೋ ಸಿಎಂ ಆಗ್ತಿದ್ದಂತೆ ಹೇಳಿಬಿಟ್ರು, ನಮ್ಮ ಸರ್ಕಾರದಲ್ಲಿ ನಾನು ಒಬ್ಬನೇ ಪವರ್ ಹೌಸ್, ಎಲ್ಲವೂ ಕೂಡ ನನ್ನ ಕಂಟ್ರೋಲ್ನಲ್ಲೇ ಇರುತ್ತೆ ಅಂತ. ಆದರೆ ಮಿತ್ರರೇ, ಅದು ಹೇಳೋದಷ್ಟು ಈಸಿ ಅಲ್ಲ. ನಂಬರ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಪವರ್ಫುಲ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಅಣ್ಣಾ DMK ವಿಭಜನೆಯಾಗಿ 30 ಶಾಸಕರ ಬಲ ವಿಜಯ್ಗೆ ಸಿಕ್ಕಿ ಅವರಲ್ಲಿ ಕೆಲವರು ಮಂತ್ರಿಗಳಾಗಿದ್ದೇ ಆದರೆ ವಿಜಯ್ ಸರ್ಕಾರ ಸ್ಟೇಬಲ್ ಆಗುತ್ತೆ. ಇದರಿಂದ ಆಗಬಹುದಾದಂತಹ ಇನ್ನೊಂದು ಬೆಳವಣಿಗೆ ಏನು ಕೇಳಿದ್ರೆ, ಕಾಂಗ್ರೆಸ್ ಕಿಮ್ಮತ್ತನ್ನ ಕಳೆದುಕೊಳ್ಳುತ್ತೆ. ಈಗ 5 ಸದಸ್ಯರ ಬೆಂಬಲವನ್ನ ಕೊಟ್ಟು ವಿಜಯ್ ಸರ್ಕಾರದಲ್ಲಿ ನನ್ನ ದೊಡ್ಡ ಪಾತ್ರ ಇದೆ, ವಿಜಯ್ ಸರ್ಕಾರದಲ್ಲಿ ನಾವು ಭಾಗಿದಾರರು, ನಮಗೂ ಕೂಡ ಮಂತ್ರಿಗಿರಿ ಬೇಕು, ವಿಜಯ್ ಸರ್ಕಾರದ ಎಲ್ಲಾ ನೀತಿ ನಿರ್ಧಾರಗಳಲ್ಲಿ ಕಾಂಗ್ರೆಸ್ ಕೂಡ ಇನ್ವಾಲ್ವ್ ಆಗುತ್ತೆ ಅಂತ ಇವರು ಪೋಸ್ ಕೊಡ್ತಾ ಇದ್ರಲ್ಲ. ರಾಹುಲ್ ಗಾಂಧಿ ತಮಿಳುನಾಡಿಗೆ ಬಂದು ಹೋಗ್ತಿದ್ದ ಹಾಗೆ ಅವರನ್ನ ದೊಡ್ಡ ಚಾಣಕ್ಯ ಅನ್ನುವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸ್ತಾ ಇದ್ರಲ್ಲ, ಮುಂದೆ ಚಾಣಕ್ಯನಿಗೆ ಕೆಲಸವೇ ಇಲ್ಲದಂತಾಗತ್ತೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಸರ್ಕಾರದಲ್ಲಿ ಭಾಗಿಯಾಗಿರಬೇಕಾಗತ್ತೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ಲೆಕ್ಕಾಚಾರ ಏನಾಗಿತ್ತು ಗೊತ್ತಾ? ಈಗ ವಿಜಯ್ಗೆ ಬೆಂಬಲ ಕೊಟ್ಟು 2029 ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಶೇರ್ ಅನ್ನು ಪಡೆದುಕೊಳ್ಳುವಂತಹದ್ದು ಕಾಂಗ್ರೆಸ್ನ ಟಾರ್ಗೆಟ್ ಆಗಿತ್ತು. ಈಗಾಗಲೇ ಕಾಂಗ್ರೆಸ್ ಬಳಿಯಲ್ಲಿ ತಮಿಳುನಾಡಿನಲ್ಲಿ 9 ಜನ ಎಂಪಿಗಳಿದ್ದಾರೆ. ಇದು ಕಾಂಗ್ರೆಸ್ಗೆ DMKಯಿಂದ ಸಿಕ್ಕಂತಹ ಭಿಕ್ಷೆ. 2029ರಲ್ಲಿ TVKಯ ಹೆಗಲೇರಿಕೊಂಡು ಇನ್ನೂ ಹೆಚ್ಚಿನ ಲಾಭ ಮಾಡಿಕೊಳ್ಬೇಕು ಅಂತ ಕಾಂಗ್ರೆಸ್ ಲೆಕ್ಕಾಚಾರ ಹಾಕಿತ್ತು. ಒಂದು ವೇಳೆ ಮಿತ್ರರೇ ಅಣ್ಣಾ DMK TVK ಜೊತೆಗೆ ಬಂದಿದ್ದೇ ಆದರೆ ಕಾಂಗ್ರೆಸ್ಗೆ ಈ ಲಾಭ ಆಗೋದಿಲ್ಲ. ಕಾಂಗ್ರೆಸ್ ವಿಜಯ್ಗೆ ಸಪೋರ್ಟ್ ಮಾಡುವಂತಹ ಸಂದರ್ಭದಲ್ಲೇ ಒಂದಷ್ಟು ಕಂಡೀಷನ್ಗಳನ್ನು ಹಾಕಿದೆ. ಅದರಲ್ಲಿ ಮುಖ್ಯವಾದಂತಹ ಕಂಡೀಷನ್ ಏನು ಕೇಳಿದ್ರೆ, BJPಯ ಯಾವುದೇ ಫ್ರಾಕ್ಸಿ ಪಕ್ಷಗಳು ಕೂಡ ಸರ್ಕಾರದಲ್ಲಿ ಭಾಗಿಯಾಗಬಾರದು ಅಂತ ಅವರು ಕಂಡೀಷನ್ ಹಾಕಿದ್ರು. ಈಗ ಮಿತ್ರರೇ ಅಣ್ಣಾ DMK ಕಂಪ್ಲೀಟ್ ಆಗಿ NDAದಿಂದ ಹೊರ ಹೋಗುವಂತಹ ತೀರ್ಮಾನ ಕೈಗೊಂಡಿದೆ. ನಾವು ಏಕಾಂಗಿಯಾಗಿದ್ದೀವಿ ಅಂತ ಸಿ ವಿ ಷಣ್ಮುಗಂ ನೇತೃತ್ವದ ಟೀಮ್ ಈಗಾಗಲೇ ಘೋಷಣೆ ಮಾಡಿದೆ. ಹೀಗಾಗಿ BJPಯ ಗುಮ್ಮನನ್ನ ತೋರಿಸಿ ಕಾಂಗ್ರೆಸ್ ಈಗ TVK ಜೊತೆಗೆ ಆಟ ಆಡೋದಕ್ಕೂ ಸಾಧ್ಯ ಇಲ್ಲ.
ಇದು ಕಾಂಗ್ರೆಸ್ಗೆ ಆಗುವಂತಹ ಹಿನ್ನಡೆಗಳಾದ್ರೆ ಇನ್ನು ಬಿಜೆಪಿಗೆ ಏನಾಗುತ್ತೆ? ಇಷ್ಟು ದಿನ ತಮಿಳುನಾಡಿನಲ್ಲಿ ಅಣ್ಣಾ ಡಿಎಂಕೆಯ ಬೆಂಬಲದಿಂದಾಗಿ ಎನ್ಡಿಎ ಅಲ್ಲೂ ಕೂಡ ಅಸ್ತಿತ್ವದಲ್ಲಿದೆ ಅಂತ ಬಿಜೆಪಿಯವರು ಹೇಳ್ಕೊಳ್ತಾ ಇದ್ರು. ಒಂದು ದೊಡ್ಡ ವೋಟ್ ಶೇರ್ ಕೂಡ ಇತ್ತು. ಈಗ ಅಣ್ಣಾ ಡಿಎಂಕೆ ಎನ್ಡಿಎ ಮೈತ್ರಿಕೂಟವನ್ನ ತೊರೆದಿದ್ದೆ ಆದ್ರೆ ಬಿಜೆಪಿಗೆ ನಷ್ಟ ಆಗತ್ತಾ ಲಾಭ ಆಗತ್ತಾ ಕೇಳಿದ್ರೆ ಮಿತ್ರರೇ, ದೊಡ್ಡ ಪ್ರಮಾಣದಲ್ಲಿ ಏನೂ ನಷ್ಟ ಆಗೋದಿಲ್ಲ. ಬದಲಾಗಿ ಭವಿಷ್ಯದಲ್ಲಿ ಲಾಭ ಆಗಬಹುದು. ಅಣ್ಣಾ ಡಿಎಂಕೆ ಎನ್ಡಿಎ ಮೈತ್ರಿಕೂಟವನ್ನ ತೊರೆದಿದ್ದೆ ಆದ್ರೆ ಇಮಿಡಿಯೇಟ್ ನಷ್ಟ ಏನು ಕೇಳಿದ್ರೆ ರಾಜ್ಯಸಭೆಯಲ್ಲಿ 4 ಸ್ಥಾನಗಳು ಕಡಿಮೆ ಆಗ್ತವೆ. ಅದೇನ್ ಬಿಜೆಪಿಗೆ ಬಹಳ ದೊಡ್ಡ ಹೊಡೆತ ಕೊಡೋದಿಲ್ಲ. ರಾಜ್ಯಸಭೆಯಲ್ಲಿ ಎನ್ಡಿಎದ 154 ಜನ ಇದ್ರು, ಈಗ 150ಕ್ಕೆ ಕುಸಿತ ಆಗತ್ತೆ. ಮಿತ್ರರೇ, ಮುಂದಿನ ದಿನಗಳಲ್ಲಿ ಇದು ಸರಿ ಹೋಗುತ್ತೆ. ಯಾಕೆಂದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ಇಷ್ಟೊಂದು ಪ್ರಚಂಡ ವಿಜಯ ಗಳಿಸಿದ್ರಿಂದಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಹಂತ ಹಂತವಾಗಿ ಬಿಜೆಪಿ ರಾಜ್ಯಸಭೆಯಲ್ಲೂ ಕೂಡ ಗೇನ್ ಮಾಡ್ಕೊಳ್ಳುತ್ತೆ. ಅಲ್ಲಿ ಟಿಎಂಸಿಯ 13 ಸದಸ್ಯರು ಇರ್ತಾ ಇದ್ರು, ಇನ್ ಮುಂದೆ ಅವರು 2-3ಕ್ಕೆ ಕುಸಿತಾರೆ. ಬಿಜೆಪಿ 12ರಿಂದ 13 ಸ್ಥಾನವನ್ನ ವೆಸ್ಟ್ ಬೆಂಗಾಲ್ನಲ್ಲೇ ಗಳಿಸುತ್ತೆ. ಹೀಗಾಗಿ ರಾಜ್ಯಸಭೆಯಲ್ಲಿ ಬಿಜೆಪಿಗೆ ಏನು ದೊಡ್ಡ ನಷ್ಟ ಆಗೋದಿಲ್ಲ. ಮಿತ್ರರೇ, ಇನ್ನು ತಮಿಳುನಾಡಿನ ವಿಚಾರಕ್ಕೆ ಬರೋದಾದ್ರೆ ಅಣ್ಣಾ ಡಿಎಂಕೆ ಕೊಲ್ಯಾಪ್ಸ್ ಆಗೋದಿದೆಯಲ್ಲ, ಇದು ಬಿಜೆಪಿಗೆ ಭವಿಷ್ಯದಲ್ಲಿ 100ಕ್ಕೆ 100ರಷ್ಟು ಲಾಭ ಮಾಡಿಕೊಡುತ್ತೆ. ಇದನ್ನು ಕೇಳಿದಾಗ ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ನಿಮಗೆ ಇದಕ್ಕೊಂದು ಸಣ್ಣ ಲೆಕ್ಕಾಚಾರವನ್ನು ಹೇಳ್ತೀನಿ. ವೋಟ್ ಶೇರ್ ಹೇಗಿದೆ ತಮಿಳುನಾಡಿನಲ್ಲಿ ಈ ಟಿವಿಕೆಯನ್ನು ವಿರೋಧಿಸುವಂತಹ ಡಿಎಂಕೆಯನ್ನು ವಿರೋಧಿಸುವಂತಹ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಇದೆ, ಇದನ್ನು ನೋಡಿದ್ರೆ ಬಿಜೆಪಿಗೆ ಲಾಭ ಆಗುತ್ತಾ ಇಲ್ವಾ ಅನ್ನುವಂಥದ್ದು ನಿಮಗೆ ಸ್ಪಷ್ಟ ಆಗಿ ಹೋಗುತ್ತೆ. ಮಿತ್ರರೇ, ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಈ ಬಾರಿ ಟಿವಿಕೆ ಇಷ್ಟೊಂದು ದೊಡ್ಡ ಮ್ಯಾಜಿಕ್ ಮಾಡೋದಕ್ಕೆ ಬಿಜೆಪಿಯ ಕೊಡುಗೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇದನ್ನು ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ. ಈ ಹಿಂದೆಯೂ ಕೂಡ ವೋಟ್ ಶೇರ್ನ ಉದಾಹರಣೆಯನ್ನು ಕೊಟ್ಟೆ ನಿಮಗೆ ಹೇಳಿದ್ದೆ. 2024ರ ಚುನಾವಣೆಯಲ್ಲಿ ಅಣ್ಣಾ ಡಿಎಂಕೆ ತನ್ನದೇ ಆದಂತಹ ಎನ್ಡಿಎ ಮಿತ್ರಕೂಟವನ್ನು ರಚಿಸಿಕೊಂಡು ತಮಿಳುನಾಡು ಚುನಾವಣೆಯನ್ನು ಎದುರಿಸಿದ್ರು. ಮಿತ್ರರೇ, ಅಣ್ಣಾಮಲೈ ಒಂದೇ ಒಂದು ಸೀಟನ್ನು ಗೆಲ್ಲದೇ ಇರಬಹುದು, ಸ್ವತಃ ಸೋತ್ ಹೋಗಿರಬಹುದು. ಆದರೆ ಎನ್ಡಿಎಗೆ ಎಷ್ಟು ವೋಟ್ ಶೇರ್ ಬಂದಿತ್ತು ಗೊತ್ತಾ? 18.28%. 11 ಕ್ಷೇತ್ರಗಳಲ್ಲಿ ಎರಡನೇ ಪಕ್ಷವಾಗಿ ಹೊರಹೊಮ್ಮಿತ್ತು. ಅಂದ್ರೆ ಅಣ್ಣಾ ಡಿಎಂಕೆಯನ್ನ ಹಿಂದಿಕ್ಕಿತ್ತು. ಅದೇ 2024ರ ಚುನಾವಣೆಯಲ್ಲಿ ಅಣ್ಣಾ ಡಿಎಂಕೆ ಗಳಿಸಿದಂತಹ ವೋಟ್ ಶೇರ್ ಕೇವಲ 20% ಮಾತ್ರ. ಅದೇ 2026ರ ಈ ಬಾರಿಯ ಚುನಾವಣೆಯನ್ನ ನೋಡೋದಾದ್ರೆ 20% ಇದ್ದಂತಹ ಅಣ್ಣಾ ಡಿಎಂಕೆಯ ವೋಟ್ ಶೇರ್ 21%ಗೆ ಇನ್ಕ್ರೀಸ್ ಆಗಿದೆ. ಅಂದ್ರೆ ಬಿಜೆಪಿ ಮೈತ್ರಿಕೂಟದಿಂದ ಅಣ್ಣಾ ಡಿಎಂಕೆಯ ವೋಟ್ ಶೇರ್ ಉಳಿದಿದ್ದು ಮಾತ್ರ ಅಲ್ಲ, 1% ಜಾಸ್ತಿ ಆಗಿದೆ. ಅದೇ ಮಿತ್ರರೇ, 18% ವೋಟ್ ಶೇರ್ ಅನ್ನ ಪಡೆದಿದ್ದಂತಹ ಅಣ್ಣಾಮಲೈರ ಎನ್ಡಿಎ ಕೂಟ ಇತ್ತಲ್ಲ, ಅದರ ವೋಟ್ ಶೇರ್ 5%ಗೆ ಕುಸಿದಿದೆ. ಹೇಗೆ 5% ಅಂತ ಕೇಳಿದ್ರೆ ಬಿಜೆಪಿ 2.97% ವೋಟ್ ಶೇರ್ ಅನ್ನ ಪಡೆದಿದ್ರೆ, ಇನ್ನೊಂದು ಬಿಜೆಪಿಯ ಮಿತ್ರ ಪಕ್ಷವಾಗಿರುವಂತಹ ಪಿಎಂಕೆ 2.17% ವೋಟ್ ಶೇರ್ ಅನ್ನ ಪಡೆದಿದೆ. ಇವರಿಬ್ಬರೂ ಸಹ 2024ರಲ್ಲಿ ಒಟ್ಟಿಗೆ ಚುನಾವಣೆಯನ್ನು ಎದುರಿಸಿದ್ರು. ಅಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, 2024ರ ಚುನಾವಣೆಯಲ್ಲಿ ಅಣ್ಣಾಮಲೈರನ್ನ ಬೆಂಬಲಿಸಿ ಬಂದಿದ್ದಂತಹ 12ರಿಂದ 13% ವೋಟ್ ಶೇರ್ ಏನಿದೆ ಅದು ಕಂಪ್ಲೀಟ್ ಆಗಿ ಟಿವಿಕೆಗೆ ಶಿಫ್ಟ್ ಆಗಿದೆ. ಅಣ್ಣಾ ಡಿಎಂಕೆಗೆ ಏನು ಲಾಸ್ ಆಗಿಲ್ಲ. ಅವರು 2024ರಲ್ಲಿ ಎಷ್ಟು ವೋಟ್ ಶೇರ್ ಅನ್ನು ಹೊಂದಿದ್ರೋ ಅಷ್ಟೇ ವೋಟ್ ಶೇರ್ ಅನ್ನು ಇವತ್ತು ಕೂಡ ಹೊಂದಿದ್ದಾರೆ, ಸ್ವಲ್ಪ ಜಾಸ್ತಿನೇ ಆಗಿದೆ. ಈಗ ಅಣ್ಣಾ ಡಿಎಂಕೆ 21% ವೋಟ್ ಶೇರ್ ಅನ್ನು ಪಡೆದುಕೊಂಡಿದೆಯಲ್ಲ, ಆ ಮತದಾರರು ಬಹಳ ಗಟ್ಟಿ ಮತದಾರರು. ಅವರು ಟಿವಿಕೆಯನ್ನು ವಿರೋಧ ಮಾಡ್ತಾರೆ, ಡಿಎಂಕೆಯನ್ನು ಕೂಡ ವಿರೋಧ ಮಾಡ್ತಾರೆ. ಈಗ ಅಣ್ಣಾ ಡಿಎಂಕೆ ವಿಭಜನೆಗೊಂಡಿದ್ದೆ ಆದ್ರೆ ಅವರು ಆ ಎರಡೂ ಪಕ್ಷವನ್ನ ಬೆಂಬಲಿಸದೆ ಹೊಸ ಪಕ್ಷವನ್ನೇ ಬೆಂಬಲಿಸೋದು. ಅಂದ್ರೆ ಈ ಹಿಂದೆ ಇದ್ದಂತಹ ಎನ್ಡಿಎ ಜೊತೆಗೆ ಬರ್ತಾರೆ. ನಿಮಗಿದು ಈಸಿಯಾಗಿ ಅರ್ಥ ಆಗಬೇಕು ಅಂತಂದ್ರೆ ಅಣ್ಣಾ ಡಿಎಂಕೆ ವಿಭಜನೆಯಿಂದಾಗಿ ತಮಿಳುನಾಡಿನಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಒಂದು ವರ್ಗದ ವೋಟರ್ಸ್ಗೆ ಹೊಸ ನಾಯಕತ್ವದ ಹುಡುಕಾಟ ಶುರುವಾಗುತ್ತೆ. ಅದನ್ನ ಎನ್ಡಿಎ ಕೊಟ್ಟಿದ್ದೇ ಆದ್ರೆ, ಎನ್ಡಿಎ ಅಂತಂದ್ರೆ ಅಣ್ಣಾಮಲೈ ಒಬ್ಬರೇ ಕೊಡೋದಕ್ಕೆ ಸಾಧ್ಯ. ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಒಪ್ಕೊಳ್ಬೇಕು ಜನ ಅಂತಂದ್ರೆ ಅದು ಅಣ್ಣಾಮಲೈ ನಾಯಕತ್ವದಿಂದಲೇ ಸಾಧ್ಯ. ಈ 3 ಕಾಸಿನ ಎಡಪ್ಪಾಡಿ ಪಳನಿಸ್ವಾಮಿ ಮಾತು ಕೇಳಿಕೊಂಡು ಅಣ್ಣಾಮಲೈರನ್ನ ಬದಿಗೆ ಸರಿಸಿದ ಕಾರಣದಿಂದಾಗಿ ಬಿಜೆಪಿ ಬಂದಂತಹ ವೋಟ್ ಶೇರ್ ಅನ್ನು ಕಳೆದುಕೊಂಡಿದೆ. ವಿಜಯ್ಗೆ ಬಿಜೆಪಿಯ 12% ವೋಟ್ ಶೇರ್ ಹೋಯ್ತು ಅಂತ ಹೇಳೋದ್ನಲ್ಲ, ಅವ್ರು ಯಾಕೆ ಹೋದ್ರು ಕೇಳಿದ್ರೆ ಅಣ್ಣಾಮಲೈ ಈ ಬಾರಿ ಸ್ಪರ್ಧೆ ಮಾಡ್ತಾ ಇಲ್ಲ, ಅವರ ರೋಲ್ ಈ ಚುನಾವಣೆಯಲ್ಲಿ ಇಲ್ಲ ಅನ್ನುವ ಕಾರಣದಿಂದಾಗಿಯೇ ಅವರೆಲ್ಲರೂ ಕೂಡ ವಿಜಯ್ಗೆ ಸಪೋರ್ಟ್ ಮಾಡಿದ್ದಾರೆ. ಒಂದು ವೇಳೆ ಮತ್ತೆ ಅಣ್ಣಾಮಲೈಗೆ ನಾಯಕತ್ವ ಕೊಟ್ಟಿದ್ದೆ ಆದ್ರೆ ಆ ವೋಟರ್ಸ್ ವಾಪಸ್ ಬರ್ತಾರೆ. ಯಾಕೆ ಕೇಳಿದ್ರೆ ವಿಜಯ್ಗೆ ಈಗಾಗಲೇ ಆಪ್ಷನ್ ಕೊಟ್ಟಾಗಿದೆ. ವಿಜಯ್ ಸಕ್ಸಸ್ ಆಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ವಿಜಯ್ ಕೊಟ್ಟಂತಹ ಗ್ಯಾರಂಟಿಗಳನ್ನು ಈಡೇರಿಸಿದ್ರೂ ಫೇಲ್ಯೂರ್ ಆಗ್ತಾರೆ, ಈಡೇರಿಸದೇ ಇದ್ರೂ ಕೂಡ ಫೇಲ್ಯೂರ್ ಆಗ್ತಾರೆ. ಹೀಗಾಗಿ ತಮಿಳುನಾಡಿನಲ್ಲಿ ಬಿಜೆಪಿಗೆ ಒಂದು ಹೊಸ ದಾರಿ ಓಪನ್ ಆಗ್ತಾ ಇದೆ. ಆದರೆ ಬಿಜೆಪಿ ಎಚ್ಚರಗೊಳ್ಳಬೇಕು. ಅಣ್ಣಾಮಲೈಗೆ ಪುನಃ ತಮಿಳುನಾಡಿನ ರಾಜಕೀಯದ ಅಧಿಪತ್ಯವನ್ನು ಕೊಡಬೇಕು. 100 and 200% ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಬಿಜೆಪಿ ಮ್ಯಾಜಿಕ್ ಮಾಡುತ್ತೆ. ಮಿತ್ರರೇ, ಈ ಬಾರಿಯ ಚುನಾವಣೆಯಲ್ಲೇ ಬಿಜೆಪಿ ವೆಸ್ಟ್ ಬೆಂಗಾಲ್ಗೆ ಪ್ರಯತ್ನ ಮಾಡ್ತಲ್ಲ, ಅದರಲ್ಲೊಂದು 20% ಪ್ರಯತ್ನ ಮಾಡಿ ಅಣ್ಣಾ ಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಳ್ಳದೆ ಅಣ್ಣಾಮಲೈ ನೇತೃತ್ವದಲ್ಲಿ ಈ ಹಿಂದೆ ಇದ್ದಂತಹ ಎನ್ಡಿಎ ಮಿತ್ರಕೂಟವನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸಿದ್ದೇ ಆಗಿದ್ರೆ ತಮಿಳುನಾಡಿನಲ್ಲಿ ಈಗೇನು ರಿಸಲ್ಟ್ ಬಂದಿದೆಯಲ್ಲ, ಇದು ಬರ್ತಾ ಇರಲಿಲ್ಲ. ಅದು 100ಕ್ಕೆ 100 ಸತ್ಯ. ವಿಜಯ್ 107 ಸೀಟನ್ನು ಗಳಿಸೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ.
ಬಿಜೆಪಿ ಬೆಟರ್ ಪೊಸಿಷನ್ ನಲ್ಲಿ ಇರ್ತಾ ಇತ್ತು. ಆದ್ರೆ ಕೇಂದ್ರ ನಾಯಕರ ಥಿಂಕಿಂಗ್ ಹೇಗಿತ್ತು ಕೇಳಿದ್ರೆ, ನಾವು ಹೆಚ್ಚು ಪರಿಶ್ರಮ ಹಾಕಿದ್ದೆ ಆದ್ರೆ ಅದು ಡಿಎಂಕೆ ಲಾಭ ಆಗತ್ತೆ, ಡಿಎಂಕೆ ಮತ್ತೆ ಅಧಿಕಾರಕ್ಕೆ ಬಂದ್ಬಿಡುತ್ತೆ, ಅದು ಪರೋಕ್ಷವಾಗಿ ಕಾಂಗ್ರೆಸ್ಗೂ ಲಾಭ ಆಗುತ್ತೆ ಅಂತ ಬಿಜೆಪಿ ನಾಯಕರ ಯೋಚನೆ ಆಗಿತ್ತು. ಇದು ಟೋಟಲಿ ಉಲ್ಟಾ ಆಗಿದೆ. ಈ ಹಿಂದೆ ತೆಲಂಗಾಣದಲ್ಲಿ ಇದೇ ಮಾದರಿಯ ತಪ್ಪನ್ನ ಮಾಡಿದ್ರು. ನಾವು ಹೆಚ್ಚು ಎಲೆಕ್ಷನ್ ನಲ್ಲಿ ಇನ್ವಾಲ್ವ್ ಆದ್ರೆ ಬಿಆರ್ಎಸ್ ಸೋತ್ ಹೋಗ್ಬಿಡುತ್ತೆ, ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಹೇಳ್ಬಿಟ್ಟು ತೆಲಂಗಾಣದಲ್ಲಿ ಬಿಜೆಪಿ ಸೈಲೆಂಟ್ ಆಯ್ತು. ಅದರ ಪರಿಣಾಮ ಏನಾಯ್ತು ಕೇಳಿದ್ರೆ, ಬಿಜೆಪಿಯನ್ನ ಬೆಂಬಲಿಸೋದಕ್ಕೆ ನಿರ್ಧಾರ ಮಾಡಿದವರೆಲ್ಲರೂ ಕೂಡ ರೇವಂತ್ ರೆಡ್ಡಿಯಲ್ಲಿ ಆ ನಾಯಕತ್ವವನ್ನು ಕಂಡುಕೊಂಡ್ರು. ಅನ್ಯಾಯವಾಗಿ ಕಾಂಗ್ರೆಸ್ಗೆ ಆ ಸ್ಟೇಟ್ ಅನ್ನ ಬಿಟ್ಟುಕೊಟ್ರು. ತೆಲಂಗಾಣದಲ್ಲಿ ವಿಧಾನಸಭೆ ಚುನಾವಣೆ ನಡೆದು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ. ಅಲ್ಲಿ ಬಿಜೆಪಿ 50-50 ಸಾಧನೆ ಮಾಡುತ್ತೆ. ಮೊನ್ನೆ ಅಧಿಕಾರಕ್ಕೆ ಬಂದಿದ್ದಂತಹ ಕಾಂಗ್ರೆಸ್ 8 ಸೀಟನ್ನು ಗಳಿಸಿದ್ರೆ, ಹೆಚ್ಚು ಅಸ್ತಿತ್ವವೇ ಇಲ್ಲದಂತಹ ಬಿಜೆಪಿಯೂ ಕೂಡ 8 ಸೀಟನ್ನು ಗಳಿಸುತ್ತೆ. ಇದರ ಅರ್ಥ ಏನು ಕೇಳಿದ್ರೆ, ಇನ್ಯಾರೋ ಅಧಿಕಾರಕ್ಕೆ ಬರ್ತಾರೆ, ಹೀಗಾಗಿ ನಾವು ಸುಮ್ಮನೆ ಇರ್ತೀವಿ ಅನ್ನುವಂತಹ ಒಂದು ಪಾಲಿಸಿ ಇದೆಯಲ್ಲ, ಇದು ಬಿಜೆಪಿಗೆ ಪ್ರತಿ ಬಾರಿಯೂ ಕೂಡ ಮುಳುವಾಗ್ತಾ ಇದೆ. ಈ ಬಾರಿ ತಮಿಳುನಾಡಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆ ತಪ್ಪನ್ನು ಮಾಡಿದ್ದಾರೆ. ಕೇರಳದಲ್ಲೂ ಕೂಡ ಒಂದು ಹಂತದಲ್ಲಿ ಆ ತಪ್ಪು ಮಾಡಿದ್ದಾರೆ. ನೋಡೋಣ ಮಿತ್ರರೇ, ತಮಿಳುನಾಡಿನಲ್ಲಿ ಮುಂದೆ ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ 2026ರ ಚುನಾವಣೆ ಬಳಿಕ ತಮಿಳುನಾಡಿನಲ್ಲಿ ಎದ್ದಂತಹ ರಾಜಕೀಯ ಬಿರುಗಾಳಿ ಇದೆಯಲ್ಲ, ಇದು ಅಷ್ಟು ಬೇಗ ತಣ್ಣಗಾಗೋದಿಲ್ಲ. ಮುಂದೆ ಸಾಕಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ. ಅದೆಲ್ಲದರ ಬಗ್ಗೆ ಆಯಾ ಸಂದರ್ಭದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮಗೇನನ್ಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.